ಸಂತೋಷ ಇದೆ. ನಾನು ಆ್ಯಕ್ಚುಲಿ ನಮ್ಮ ಗ್ರಾಮಾಂತರ ಅಧ್ಯಕ್ಷ ಸುಬ್ಬಣ್ಣ ಅವ್ರಿಗೆ ಹೇಳಿದೆ, ಮಹಿಳೆ ಮೋರ್ಚಾದ ಒಂದು ಕಾರ್ಯಕ್ರಮ ಮಾಡ್ತಾಯಿದ್ದೀರಾ ನೀವು, ನಂಜನಗೂಡು ಬೇಡ ಹೊರನಾಡು ಮಾಡಿ, ಸಿ ಎಮ್ದು ತವರು ಕ್ಷೇತ್ರ ಅಲ್ಲೇ ಮಾಡಿಕೊಂಡು ನಾವು ಮಹಿಳೆಯರಿಗೆ ಈಗ 3 ತಿಂಗಳಿಂದ ನೀವು ಏನು 2,000 ರೂಪಾಯಿ ಕೊಡ್ತೀನಿ ಪ್ರತಿ ತಿಂಗಳು, ಅದು ಕೊಟ್ಟಿಲ್ಲ ಅಂತ ಹೇಳಿ ನಾವು ಅದ್ರ ಬಗ್ಗೆ ಹೋರಾಟ ಮಾಡೋಣ. ಯಾಕೆ ಕೊಟ್ಟಿಲ್ಲ? ನೀವು ಪ್ರತಿ ತಿಂಗಳು ಕೊಡ್ತೀನಿ ಅಂತ ಹೇಳಿರ್ತಾನೆ, ಅದು ಕೊಡ್ತಾ ಇಲ್ಲ. ಅಲ್ಲಿ ನಿಮ್ಮದೇ ನಿಮ್ಮ ಕ್ಷೇತ್ರದಲ್ಲಿ ಒಂದು ಶಾಲೆಯಲ್ಲಿ ಈ ಅಸ್ಪೃಶ್ಯತೆ ಯಾವ ಥರ ಆಚರಣೆ ಮಾಡ್ತಾಯಿದ್ದಾರೆ ನೀವೇ ನೋಡಿದ್ರೆ. ಅಲ್ಲೊಬ್ಬರು ದಲಿತ ಮಹಿಳೆ ಬಂದ್ಬಿಟ್ಟು ಅಲ್ಲಿ ಅಡುಗೆ ಬಯಸ್ತಾಳೆ ಅಂತ ಬಂದರೆ ಇವ್ರು ತಿನ್ನಲು ಬಂದೆ ಊಟನ, ಇದು ನಡೀತಾ ಇದೆ ಅಲ್ಲಿ. ಅದಕ್ಕೆ ಆ ಕ್ಷೇತ್ರದಲ್ಲೇ ಮಾಡಬೇಕು, ಗೊತ್ತಾಗಲಿ, ಒಂದು ಇಡೀ ರಾಜ್ಯಕ್ಕೆ ಮೆಸೇಜ್ ಹೋಗಲಿ. ಅದು ಕೂಡ ಇವತ್ತು ನಮ್ಮ ಮಹಿಳಾ ಮೋರ್ಚಾ ಅಧ್ಯಕ್ಷ ಆಗಿರುವಂಥ ಮಂಜುಳವರು ಇವತ್ತು ನಂಜನಗೂಡು ಬಂದಿರೋದು ಭಾಳ ಸಂತೋಷ ಆಗಿದೆ. ಬಹುಶಃ ಚುನಾವಣೆ ಸಂದರ್ಭದಲ್ಲಿ ಬಂದಿರೋದು ಮತ್ತು ಇವತ್ತು ಬಂದಿದ್ದಾರೆ. ಇಲ್ಲಿ ಕೇಳ್ತಾ ಇದ್ರಲ್ಲಿ ಯಾವ ಥರ ಎಲೆಕ್ಷನ್ ಏನಾಯಿತು ಹೆಂಗಾಯಿತು ಅಂತ ನನ್ನೆಲ್ಲ ವಿಚಾರ ಎಲ್ಲ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಅವರು ಹೇಳ್ತಿಲ್ಲ, ಮುಂದಿನ ದಿನ ಸಂಘಟನೆಗೆ ನಾವೆಲ್ಲ ಶಕ್ತಿ ತುಂಬಿ ಮತ್ತು BJP ಪಕ್ಷನ ಅಧಿಕಾರಕ್ಕೆ ತೊಗೊಂಬರೋಣ ಅಂತ ಹೇಳಿ ಅವರು ನಮಗೆ ಆಶ್ವಾಸನೆ ಕೊಟ್ಟಿದ್ದಾರೆ. ಇವತ್ತು ಈ ಕಾರ್ಯಕ್ರಮಕ್ಕೆ